ಎಸ್ ಅಣ್ಣ ತಂಗಿ ಬಾಂಡಿಂಗ್ ಹೆಂಗಿದೆ ಅಂತ ನಿನ್ನಂಗೆ ಸೌಂಡ್ ಮಾಡ್ತಾನ ಅಂತಾರೆ ಅವ್ರಿಲ್ಲ ನಿನ್ನಂಗೆ ಸ್ಮಾರ್ಟ್ ಆಗಿದ್ದಾನೆ ಅಂತಾರೆ ಹೆಂಗೆ ತಂಗಿ ಸ್ಟ್ರಾಂಗ್ ತುಂಬಾ ಟಾಕೆಟಿವ್ ಸಖತ್ತು ಇವಾಗ ಸ್ವಲ್ಪ ಆಕ್ಚುಲಿ ಅವಳು ತುಂಬಾ ಹೆಂಗ್ ಹೇಳಿದ ಸಖತ್ ಗಲಾಟೆ ಅವಳದು ಮನೇಲಿ ಅವಳದೇ ಸೌಂಡ್ ಜಾಸ್ತಿ ಇವಾಗ ಮದುವೆ ಆದ್ಮೇಲೆ ತಾಳ್ಮೆ ಮೆಚುರಿಟಿ ಒಂದು ಎಲ್ಲ ಐ ಕ್ಯಾನ್ ಸಿ ಯರ್ ಡಿಫ್ರೆಂಟ್ ವುಮೆನ್ ಸಖತ್ ಮೆಚುರಿಟಿ ಬಂದಿದೆ ಅವಳಲ್ಲಿ ಅವಳ ಮಾತಲ್ಲಿ ಅವಳು ಮಾಡುವಂತ ಕೆಲಸದಲ್ಲಿ ಸೊ ಮುಂಚೆ ಚಿಕ್ಕ ವಯಸ್ಸಲ್ಲಿ ಸಖತ್ ಕಿತ್ತಾಡಿದ್ದೆ ಬಟ್ ಇವತ್ತು ಅಷ್ಟೇ ಬಾಂಡಿಂಗ್ ಅಷ್ಟೇ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಓಕೆ ತಂಗಿಯ 3 ಗುಣಗಳನ್ನ ನಾನ್ ಕಲಿಬೇಕಿತ್ತಪ್ಪ ನನ್ನಲ್ಲಿ ಅದು ಇಲ್ವೇ ಇಲ್ಲ ಅನ್ನೋ ತರ ಆದ್ರೆ ಏನ್ ಹೇಳ್ತೀರಾ ಅಥವಾ 1-2 ನಿಮ್ಗೆ ಅನ್ಸಿದ್ದಾದ್ರೆ ನನಗೆ ಬೇಕಿತ್ತಿದ್ದು ನನಗೆ ಈಗಲೂ ಕಲಿಯಕ್ ಆಗ್ತಿಲ್ಲ ಅಥವಾ ಅಳವಡಿಸ್ಕೋಬೇಕು ಅನ್ನೋದಾದ್ರೆ ವಿ ಬೋತ್ ಆರ್ ಸೇಮ್ ಹೌದು ಸೇಮ್ ಅನ್ಸ್ತೀರಾ ವಿ ಬೋತ್ ಆರ್ ಸೇಮ್ ಎಸ್ ಎಸ್ ಸೇಮ್ 3 ಜನನು ಅಣ್ಣ ತಮ್ಮ ತಂಗಿ ನಾನು ನನ್ನ ತಂಗಿ ಇಬ್ಬರೇ ಇರೋದು ಓಕೆ ತಮ್ಮ ಅಂದ್ರಲ್ಲ ಚಿಕ್ಕಮ್ಮನ ಮಗ ಓಕೆ ಓಕೆ ಎಸ್ ಇನ್ನು ಅಳಿಯನ ಬಗ್ಗೆ ಹೇಳಬೇಕು ಯಾಕಂದ್ರೆ ನೀವು ಮನೆಯೊಳಗೆ ಹೋಗೋ ಅಷ್ಟರೊಳಗೆ ಐ ಥಿಂಕ್ 7 ಮಂತ್ಸ್ ಸೀಮಂತಕ್ಕೂ ನೀವು ಇರ್ಲಿಲ್ಲ ಅದನ್ನ ನೋವಿತ್ತಾ ಯಾಕಂದ್ರೆ ಸೋದರ ಮಾವ ನಾನು ಒಳಗಡೆ ಹೋಗಿದ್ದು 2 ವಾರಕ್ಕೆ ಸೀಮಂತ ಆಯ್ತು ಅದಾಗಿದ್ದು ಇನ್ನೊಂದು 20 ಡೇಸ್ 25 ಡೇಸ್ ನಂತರ ಇಲ್ಲ ವೀಕೆಂಡ್ ಅಲ್ಲಿ ತೋರಿಸ್ತಾರೆ ಸುದೀಪ್ ಸರ್ ನೋಡಿ ಸೀಮಂತ ಆಯ್ತು ಡೆಲಿವರಿ ಆಗಿದ್ದು December 6th ನಾನು ಅಲ್ಲಿ ಹೋಗಿದ್ದು October 7th 2 ತಿಂಗಳಾಗಿತ್ತು ಆಗ್ಲೇ 2 ತಿಂಗಳು ನಾನು ಇಲ್ದೆ ಆ ಸ್ಟೇಜ್ ಆ ಫೇಸ್ ಮಿಸ್ ಮಾಡ್ಕೊಂಡ್ರಿ ಐ ವಾಂಟೆಡ್ ಟು ಬಿ ದೇರ್ ಇನ್ನು ನಮಗೊಂದು ಅನ್ಸುತ್ತೆ ಈಗ ಬೆಳಗ್ಗೆ ಸಮಯ ಅಂತ ಹೇಳ್ತಾರೆ ಬಿಗ್ ಬಾಸ್ ವಾಯ್ಸ್ ಅಲ್ಲಿ ಯಾವ್ದೋ ಟೈಮಿಂಗ್ ಮಲಗ್ತೀರಿ ಯಾವ್ದೋ ಟೈಮಿಂಗ್ ಎದ್ದೇಳ್ತೀರಿ ಇವತ್ತಿನ ಡೇಟ್ ಏನು ಟೈಮಿಂಗ್ಸ್ ಏನೋ ಗೊತ್ತಿರಲ್ಲ ಲಿಟ್ರಲಿ ಅನ್ಸುತ್ತಲ್ಲ ಅಥವಾ ಏನಾದ್ರು ಆಪ್ಷನ್ಸ್ ಇರ್ತಿತ್ತ ಅದು ಹೆಂಗ್ ಕಂಡಿದ್ದೀರಿ ನಾವ ಈಚೆ ಹೋಗೋದು ಸೂರ್ಯನ್ ನೋಡೋದು ಸೂರ್ಯ ಎಲ್ಲಿದ್ದಾನೆ ಅಂತಂದ್ರೆ 8 ಗಂಟೆ 9 ಗಂಟೆ 10 ಗಂಟೆ 11 ಟಾಪ್ ಹಿಂಗ್ ಬಂದ್ರೆ ಟಾಪಿಗೆ ಬಂದ್ರೆ 12 ಗಂಟೆ ಆ ರೀತಿ ನೋಡ್ಕೊಂತ ಇದ್ದಿದ್ದು ಟೈಮ್ನ ಸೊ ಚಂದ್ರನು ಅಷ್ಟೇ ಹಂಗೆ ಟೈಮ್ ಅಂದ್ಕೊಂತ ಇದ್ವಿ ಆಮೇಲೆ ಸಂಜೆ ಆದ ತಕ್ಷಣ ಲೈಟ್ ಚೇಂಜ್ ಆಗ್ತಿತ್ತು ಈ ಕತ್ಲೆ ಆಗೋ ಟೈಮಿಗೆ 6 ಗಂಟೆ ಮೋಸ್ಟ್ಲಿ 6 ಗಂಟೆಗೆ 6ವರೆಗೂ ಲೈಟ್ ಎಲ್ಲ ಆನ್ ಆಗ್ತಾ ಇತ್ತು ಅವಾಗ 6 ಗಂಟೆ ಅಂತ ಅನ್ಕೋತಾ ಇದ್ವಿ ಸೊ ಒಂದೊಂದ್ ದಿನ ಲೈಟ್ಸ್ ತುಂಬಾ ಲೇಟ್ ಆಗಿ ಆಫ್ ಮಾಡ್ತಾ ಇದ್ರು ಅದ್ರ ಬಗ್ಗೆ ಗೊತ್ತೇ ಆಗ್ತಿರ್ಲಿಲ್ಲ ನಿಮಗೆ ಗೊತ್ತಾಗ್ತಿರ್ಲಿಲ್ಲ 1 ಗಂಟೆ ಆಗಿದ್ಯಾ 12 ಗಂಟೆ ಆಗಿದ್ಯಾ ಏನ್ ಕತೆ ಗೊತ್ತಾಗ್ತಿರ್ಲಿಲ್ಲ ನಿದ್ದೆ ಮಾಡ್ಬೇಕು ಅಂತ ಕಣ್ಣು ಎಳಿತಿರ್ಲಿಲ್ಲ ಕೆಲವೊಂದ್ಸಲಿ ನಿದ್ದೆ ತುಂಬಾ ಕಣ್ಣು ಎಳಿತಾ ಇರ್ತಿತ್ತು ಬಟ್ ಲೈಟ್ ಆಫ್ ಮಾಡಿರ್ತಿರ್ಲಿಲ್ಲ ಮಲ್ಗಂಗಿಲ್ಲ ಕೆಲವೊಂದ್ಸಲಿ ಬೇಗ ಲೈಟ್ ಆಫ್ ಮಾಡ್ಬಿಡೋರು ನಾವ್ ಇನ್ನು ಊಟನೇ ಮುಗಿಸಿರ್ತಿರ್ಲಿಲ್ಲ ಅಲ್ಲ ಅಷ್ಟ್ರೊಳಗೆ ಐ ಥಿಂಕ್ ಅವ್ರು 11 ಗಂಟೆಗೆ ಲೈಟ್ ಆಫ್ ಮಾಡಿದ್ರೆ ನಿಮಗೆ ಅದು ಇನ್ನೂ ಬೇಗ ಅಂತ ಯಾಕಂದ್ರೆ ಯೂಶಲಿ 1 ಗಂಟೆಗೋ 2 ಗಂಟೆಗೋ ಆಫ್ ಮಾಡಿ ರೂಢಿ ಇರುತ್ತೇನೋ ಹೌದು ಗೊತ್ತಿಲ್ಲ ಅದನ್ನ ಹೇಳಿದ್ನಲ್ಲ ಎಷ್ಟೊತ್ತಿಗೆ ಮಾಡ್ತಿದ್ರು ಅನ್ನೋದೇ ಗೊತ್ತಿಲ್ಲ ಆದ್ಮೇಲೆ ಅವ್ರು ಲೈಟ್ ಆಫ್ ಮಾಡಿದಾಗ ಮಲಗ್ತಾ ಇದ್ವಿ ಬಟ್ ಸಫಿಶಿಯಂಟ್ ನಿದ್ದೆ ಮಾಡೋದು ಸಫಿಶಿಯಂಟ್ ಟೈಮ್ ಕೊಡ್ತಾ ಇದ್ರು ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಮೈಕ್ ನಿಮ್ ಸಂಗಾತಿ ಅಂತ ಹೇಳ್ಬೋದೇನೋ ಎಲ್ರಿಗೂ ಎಲ್ಲಾ ಕಂಟೆಸ್ಟೆಂಟ್ಸ್ಗಳಿಗೂ ಮೈಕ್ ಇಲ್ಲ ಇವಾಗ ತಡ್ಕಾಡಿದ್ದುಂಟಾ ಬಂದ್ಮೇಲೆ ಕಾರಲ್ಲಿ ಬರ್ಬೇಕಾದ್ರೂ ಹಂಗೆ ಒಂದ್ಸಲಿ ಹಿಂಗ್ ಹೋಗುತ್ತೆ ಕೈ ಅಂಡ್ ನಾನು ಆ ವಿಷಯದಲ್ಲಿ ನಾನು ಎಷ್ಟು ಅಷ್ಟೇನ್ ರೂಲ್ಸ್ ಎಲ್ಲ ಬ್ರೇಕ್ ಏನ್ ಮಾಡಕ್ ಹೋಗಿಲ್ಲ ಬಿಕಾಸ್ ಐ ವಾಸ್ ಆಲ್ವೇಸ್ ಕೇರ್ಫುಲ್ ಅಬೌಟ್ ಇಟ್ ಮೈಕ್ ಇರ್ಬೇಕು ಅನ್ನೋ ಇದಕ್ಕೆ ಇಟ್ಸ್ ಅ ಮೇನ್ ರೂಲ್ ಆಫ್ ಬಿಗ್ ಬಾಸ್ ಸೊ ಇವಾಗ್ಲೂ ಮಿಸ್ ಮಾಡ್ಕೊತೀನಿ ನಾವು ಅದೊಂಥರ ನಮ್ಮ ದೇಹದೊಂದು ಅಂಗದ ರೀತಿ ಆಗೋಗಿತ್ತು ಮೈಕ್ ಈಗ ಡೆಫಿನೆಟ್ಲಿ ಕಾರಲ್ಲಿ ಕುತ್ಕೊಂಡಾಗ ಮಿಸ್ ಮಾಡ್ತಿದ್ರಿ ಅಂತಿದ್ದೆ ಅಮ್ಮ ಏನಂದ್ರು ಅಮ್ಮನ ಜೊತೆ ಪ್ರೈವೇಟ್ ಆಗಿ ಒಂದ್ 2 ನಿಮಿಷ ಮಾತಾಡಕ್ ಸಿಕ್ಕಿದ್ಯೋ ಇಲ್ಲೋ ನನಗೆ ಗೊತ್ತಿಲ್ಲ ಬಿಸಿ ರಾತ್ರಿ ಬಂದಾಗ ಲೇಟ್ ಆಗಿ ಬಂದೆ ಬಟ್ ಅವ್ರು ಒಂದಷ್ಟು ಖುಷಿ ಪಟ್ಟು ವಿಚಾರ ಮಾತಾಡಿದ್ರು ನನ್ಗೆ ಅವ್ರು ಫೋನ್ ಮಾಡಿದ್ರು ಇವ್ರು ಫೋನ್ ಮಾಡಿದ್ರು ಎಲ್ಲ ನಿಮ್ ಮಗನ ಅಂತ ಕೇಳ್ತಾ ಇದ್ರು ಅವ್ನ ಜೊತೆ ಒಂದ್ಸಲಿ ಮಾತಾಡ್ಬೇಕು ಅಂತ ಹೇಳ್ತಾ ಇದ್ರು ಅಮ್ಮ ಶಿ ಇಸ್ ವೆರಿ ಪ್ರೌಡ್ ಇವತ್ತು ಬೆಳಗ್ಗೆನೂ ಹೇಳ್ತಾ ಇದ್ರು ಬಟ್ ಏನೋ ನನ್ನ ಮಗ ಅಂತ ಹೇಳ್ಕೊಳಕ್ ನನ್ಗೆ ಹೆಮ್ಮೆ ಅಂತ ಅನ್ನಿಸ್ತದೆ ಅಂತಂದ್ರು ನನಗೆ ಅವರು ನನ್ನ ತಾಯಿ ಆಗಿರೋದಕ್ಕೆ ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ ಅವ್ರು ಕೊಟ್ಟಿರೋ ಒಂದು ಭಿಕ್ಷೆ ಮಗನಾಗಿ ನಾನು ಅವ್ರು ಹುಟ್ಟಿರೋದಕ್ಕೆ ಅವ್ರ ಮಗನಾಗಿ ನಾನು ಹುಟ್ಟಿರೋದಕ್ಕೆ ಅವ್ರಿಗೊಂದು ನಾನು ಮಾಡ್ಬೇಕಾಗಿರೋದು ಒಂದು ಅವ್ರ ಮನೆ ಕಟ್ಸ್ಕೊಡ್ಬೇಕು ಅದನ್ನ ಹೇಳಿದೀನಿ ಅದನ್ನ ಮಾಡ್ತೀನಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ